ಸಮಸ್ತ ಕರ್ನಾಟಕದ ಜನತೆಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ನಾನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ನಗರಸಭೆಯ ಒಂದು ಕರ್ಮಕಾಂಡ ಅಂತ ಹೇಳಬೇಕು, ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಬೇಕು, ಅಥವಾ ಸಾರ್ವಜನಿಕರ ತೊಂದರೆ ಅಂತ ಹೇಳಬೇಕು, ಗೊತ್ತಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ಅಂಬೇಡ್ಕರ್ ಭವನದ ಹತ್ತಿರ ಈ ಬಾಕ್ಸ್ ಚರಂಡಿ ಮಾಡ್ತಾ ಇರ್ತಕ್ಕಂಥವ್ರ ಬಗ್ಗೆ ಹೇಳ, ಅಥವಾ ಆ ನೀರನ್ನ ಬೇರೆ ಕಡೆಗೆ ಹರಿದೊಯ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ನೋಡಿದೆವು. ಅಲ್ಲಿ ಇರ್ತಕ್ಕಂಥ ಅಟ್ರಾಸಿಟಿ ತಾಲೂಕು ಮೆಂಬರ್ ಆಗಿರ್ತಕ್ಕಂಥ ಮಂಜುನಾಥ್ ಅವ್ರ ಮಾತು ಕೇಳ್ತೀರಾ. ಬಟ್ ಇಲ್ಲಿ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ವಾಸ್ತವವಾಗಿ ಏನು ಕಾಣಿಸುತ್ತೆ ಅದ್ರ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಾತ್ರ ಆ ಒಂದು ಜಾಗ ಕೆಡ್ಲಿಕ್ಕೆ ಅಂದ್ರೆ ದುರ್ವಾಸನೆ ಬರ್ತಾ ಇದೆ. ಲಕ್ಷಗಟ್ಟಲೆ ಖರ್ಚು ಮಾಡಿ ಸಿದ್ದರಾಮಯ್ಯ ಒಂದು ಸಮುದಾಯ ಭವನ ಕಟ್ಟಿದ್ದಾನೆ. ಆ ಒಂದು ಅಂಬೇಡ್ಕರ್ ಸಮುದಾಯ ಭವನ ಕಟ್ಟಿದ್ದಾರೆ ಓಕೆನಾ. ಆ ಕಟ್ಟಿರ್ತಕ್ಕಂಥ ಜಾಗವನ್ನ ಎಷ್ಟು ಸೆಕ್ಯೂರ್ ಆಗಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಪಾಲಿಕೆಯಲ್ಲಿರ್ತಕ್ಕಂಥ ಅಧಿಕಾರಿಗಳ ಒಂದು ಆದೇಶ ಅಂತಲೇ ಹೇಳಿದ್ರು ತಪ್ಪಾಗಲಾರದು. ಅಂತಹ ಜಾಗದಲ್ಲಿ ಯಾವ್ಯಾವ ರೀತಿ ಹರಿತಾ ಇದೆ ನೀರು, ಎಲ್ಲೆಲ್ಲಿ ಹೋಗಿ ನಿಂತ್ಕೊಳ್ತಾ ಇದೆ, ಅಟ್ಲೀಸ್ಟ್ ಆ ಒಂದು ಚೌಟ್ರಿ ಬೋರ್ಡ್ ನೋಡೋದಕ್ಕೂ ಅಲ್ಲಿನ ಸಾರ್ವಜನಿಕರಿಗೆ ಆಗ್ತಾ ಇಲ್ಲ ಅನ್ನೋ ಒಂದು ಅಳಲನ್ನ DSS ಸಂಘಟನೆಯ ಅಧ್ಯಕ್ಷರು ಸಹ, ಹೊನ್ನಾಳಿ ತಾಲೂಕು ಅಧ್ಯಕ್ಷರು ಸಹ ಮಾತನಾಡಿದ್ದಾರೆ. ಅವರ ಒಂದು ಆ ವಿಡಿಯೋನ ಪೂರ್ತಿ ನೋಡ್ಕೊಂಡು ಬನ್ನಿ. ನಮಸ್ಕಾರ ಸರ್. ಇದು ದುರ್ಗಿಗುಡಿ ಉತ್ತರ ಭಾಗದಿಂದ ಬರುವಂಥ ಮುಖ್ಯ ನಾಲ ಇದು. ಈ ನಾಲದ ಕಾಮಗಾರಿ ಇಲ್ಲಿ ನಡೀತಾ ಇದೆ. ಇಲ್ಲಿ ವೇಸ್ಟೇಜ್ ನೀರಿಗೆ ಬೇರೆ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು, ಪುರಸಭೆಯವರು ಮಾಡಿಲ್ಲ. ಈ ಕಾಮಗಾರಿ ಪರವಾಗಿ ನೀರನ್ನು ಇಲ್ಲಿ ಅಡ್ಗಟ್ಟಲಾಗಿದೆ. ಈ ನೀರು ಎಲ್ಲಿ ಹೋಗ್ತದಪ್ಪ ಅಂದರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಸಿರುವಂಥ ಕಟ್ಟಡ ಅಂಬೇಡ್ಕರ್ ಭವನ ಇದು, ಹೊಸ ಅಂಬೇಡ್ಕರ್ ಭವನ, ಹೊಸ ಹಾಸ್ಪಿಟ್ಲ್ ಎದುರುಗಡೆ ಇರುವಂಥದ್ದು. ಈಗ ನೋಡಿ ಸರ್, ಇದು ಇಲ್ಲಿ ನೀರು ಯಾವ ರೀತಿಯಾಗಿ ಹರಿತಾ ಇದೆ. ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವೂ ಇದೆ. ಇಲ್ಲಿಗೆ ಇದು ಚಾಲ್ತಿಯಲ್ಲಿದೆ ಶುದ್ಧ ನೀರಿನ ಘಟಕ. ಇಲ್ಲಿ ನೀರು ಹಿಡಿಯೋಕ್ಕೆ ಇಲ್ಲಿಗೆ ಹೆಂಗೆ ಬರಬೇಕು ಜನ? ಇದು ಪುರಸಭೆ ಮುಖ್ಯಾಧಿಕಾರಿ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಏನಾದರೂ ಮೇಡಮ್ಗೆ ಪ್ರಶ್ನೆ ಮಾಡಿದರೆ, ನೀನು ಯಾರು, ನಿನಗ್ಯಾಕೆ ಕೇಳಬೇಕು, ನೀನು ಯಾಕೆ ಪ್ರಶ್ನೆ ಮಾಡ್ತೀಯ, ನನ್ನ ಮೇಲಧಿಕಾರಿನ ಅಂತೇಳಿ ನಮ್ಮನ್ನು ಅವಶ್ಯ ಶಬ್ದಗಳಿಂದ ಮಾತಾಡ್ತಾರೆ. ಆನಂತರ ಕಂಪ್ಲೇಂಟ್ ಕೊಟ್ಟು ನಿನಗೆ ಒಳಾಕ್ಸ್ತೀನಿ ಅಂತೇಳಿ ನಮ್ಮನ್ನು ಭಯಪಡಿಸ್ತಾರೆ. ನೋಡಿ ಸರ್, ಇದಷ್ಟು ಚರಂಡಿ ನೀರೇ ಇದು. ಇಲ್ಲಿ ನೋಡ್ರಿ, ಇದು ಕಟ್ಟಡಕ್ಕೆ ಏನಾದರೂ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೋಡಿ ಕಟ್ಟಡವನ್ನು ಕಟ್ಟಿದಿರಿ. ಇಲ್ಲಿ ನೋಡ್ರಿ ಎಷ್ಟು ಸ್ವಚ್ಛತೆ ಇದೆ ಅಂಬೇಡ್ಕರ್ ಭವನ ಇದು. ನೋಡ್ರಿ, ಇದು ಇಂಥವು ಹಲವಾರು ಸಮಸ್ಯೆಗಳು ಇಲ್ಲಿ ಹೊನ್ನಾಳಿ ನಗರದಲ್ಲಿ ಕಾಡ್ತಾ ಇದ್ದಾವೆ. ನೋಡ್ರಿ, ಇದು ನೋಡ್ರಿ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆ ಮಾಡಿದಂಥ ಒಂದು ಭವನ ಇದು. ಈ ಮೇಡಮ್ಗೆ ಅಂಬೇಡ್ಕರ್ ಅಂದರೆ ಮತ್ತು ಅಂಬೇಡ್ಕರ್ ಸಂಬಂಧಪಟ್ಟವ್ರು ಅಂದರೆ ಭಾರಿ ಕೆಳಮಟ್ಟದಲ್ಲಿ ನೋಡುತ್ತಿದೆ ಎಮ್ಮ. ನೋಡ್ರಿ, ಅದು ಅಂಬೇಡ್ಕರ್ ಅಲ್ಲಿರೋ ಹೆಸರು ವೀಡಿಯೋ ಮಾಡೋಣ ಅಂದ್ರೂ ಸಹ ಅಲ್ಲಿ ಹೋಗೋಕ್ಕೆ ನಮಗೆ ಜಾಗ ಇಲ್ಲ. ಅದಕ್ಕೆ ಇಲ್ಲಿಂದನೇ ತೆಗಿತಾ ಇದ್ದೀನಿ. ನೋಡಿರಿ.